ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ದಿನಾಂಕ ಬದಲಾಯಿತಾ? ಸೋಮವಾರ ನಡೆಯಲ್ವಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ? ಜೂನ್ 1ರ ಬದಲು ಜೂನ್ 5ಕ್ಕೆ ಡಿಕೆಶಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ? ನೊಣವಿನಕೆರೆ ಅಜ್ಜಿಯ ಸಲಹೆ ಮೇರೆಗೆ ದಿನಾಂಕವನ್ನ ಏನಾದ್ರೂ ಚೇಂಜಸ್ ಮಾಡ್ಕೊಂಡು ಬಿಟ್ರಾ? ಡಿಕೆಶಿ ಜಾತಕದ ಪ್ರಕಾರ ಜೂನ್ 5 ಅದೃಷ್ಟದ ದಿನ, ಹೀಗಾಗಿ ಅವತ್ತೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಲಹೆ ಮಾಡಿಕೊಟ್ಟಿದ್ದಾರೆ. ಆರಾಧ್ಯ ದೈವ ನೊಣವಿನಕೆರೆ ಅಜ್ಜಿಯ ಸಲಹೆ ಸ್ವೀಕರಿಸಿದ್ದಾರೆ ಡಿಕೆ ಶಿವಕುಮಾರ್. ಹೀಗಾಗಿ ಜೂನ್ 5ಕ್ಕೆ ಪ್ರಮಾಣ ವಚನ ಸ್ವೀಕಾರ ಈಗ ಮುಂದಕ್ಕೇನಾದ್ರೂ ಆಗ್ಬಿಡ್ತಾ, ಪೋಸ್ಟ್ಪೋನ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ದಿನಾಂಕ ಬದಲಾಗಿದೆ ಅನ್ನುವಂತಹ ಮಾಹಿತಿ, ಆದ್ರೆ ಕನ್ಫರ್ಮ್ ಇಲ್ಲ, ಗೊತ್ತಿಲ್ಲ ಯಾವತ್ತು ಆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಂತ ಹೇಳಿ. ಯಾಕಂತಂದ್ರೆ ಜೂನ್ 5 ಲಕ್ಕಿ ಅಂತೆ ಡಿಕೆ ಶಿವಕುಮಾರ್ ಅವರಿಗೆ. ಸೊ ಹಾಗಾಗಿ ಏನಾದ್ರೂ ದಿನಾಂಕವನ್ನ ಚೇಂಜ್ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಹಾಗಾದ್ರೆ ಸೋಮವಾರ ಅವರು ಏನು ಪ್ರಮಾಣ ವಚನವನ್ನ ಸ್ವೀಕರಿಸೋದು ನಡೆಯಲ್ವಾ? ಯಾಕಂತಂದ್ರೆ ಅವರು ನಂಬುವಂತಹ ದೈವ, ಆರಾಧ್ಯ ದೈವ ನೊಣವಿನಕೆರೆ ಅಜ್ಜಯ್ಯ ಅವ್ರನ್ನ ಬಹಳ ನಂಬ್ತಾರೆ. ಅವ್ರು ಏನೇ ಹೇಳಿದ್ರು ಕೇಳ್ತಾರೆ. ಅಂದ ಹಾಗೆ ಏನಾದ್ರೂ ಇದೇ ದಿನ ನೀವು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ನಿಮ್ಗೆ ಒಳ್ಳೆಯದಾಗತ್ತೆ ಅಂತೇನಾದ್ರೂ ಹೇಳಿ ಡೇಟ್ ಅನ್ನ ಏನಾದ್ರೂ ಚೇಂಜ್ ಮಾಡಿಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ. ಸೊ ಈಗ ಅಧಿಕೃತವಾಗಿ ಘೋಷಣೆ ಮಾಡೋದೊಂದೇ ಬಾಕಿ ಇರುವಂಥದ್ದು. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಅಂತ ಹೇಳಿ ಬಹುತೇಕವಾಗಿ ಕನ್ಫರ್ಮ್ ಆಗಿದೆ ಆಗ್ಲೇ. ಆದ್ರೆ ಎಲ್ಲರೂ ಕೂಡ ಏನ್ ಕಾಯ್ತಿದಾರಪ್ಪ ಅಂತಂದ್ರೆ ಯಾವಾಗ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಂತೇಳಿ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾವನೆ ಮಾಡುವಂತಹ ಸಾಧ್ಯತೆ. ಈಗಾಗಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟರು. ಅದರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ದಿನಾಂಕ ಬದಲಾಗಿದೆ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಯಾವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ? ಜೂನ್ 1ರ ಬದಲು ಜೂನ್ 5ಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಯಾಕಂತಂದ್ರೆ ನೊಣವಿನಕೆರೆ ಅಜ್ಜಯ್ಯ ಅವರು ಈಗ ಅವ್ರಿಗೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನೋಡಿ, ಸಾಕಷ್ಟು ಮಹತ್ತರ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ. ಇವತ್ತು ನಡೆಯುತ್ತಿರುವಂತಹ ಸಿಎಲ್ಪಿ ಸಭೆಯತ್ತ ಎಲ್ಲರ ಚಿತ್ತ ಅನ್ನುವ ಹಾಗೆ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಗೊಂದಲಗಳು, ಅಡೆತಡೆಗಳು ಉಂಟಾಗುತ್ತೆ, ಇವೆಲ್ಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದ್ದಾರೆ, ಎಚ್ಚರಿಕೆಯ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಈಗ ಕೊನೆಗೂ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನುವರೆಗೂ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿಲ್ಲ ಡಿಕೆ ಶಿವಕುಮಾರ್ ಅವರು. ಸೊ ಯಾವತ್ತು ಇನ್ನು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ನೊಣವಿನಕೆರೆ ಅಜ್ಜಯ್ಯ ಅವರನ್ನ ಬಹಳ ನಂಬ್ತಾರೆ ಡಿಕೆ ಶಿವಕುಮಾರ್ ಅವರು. ಎಸ್, ಇದೇ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟಿವ್ ಎಡಿಟರ್ ಗೋವಿಂದ. ಈಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಈಗ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಜಾಯ್ನ್ ಆಗಿರುವಂತದ್ದು. ಎಸ್ ಗೋವಿಂದ, ನಾವು ಗಮನಿಸಿದಾಗ ಈಗ ಡಿಕೆ ಶಿವಕುಮಾರ್ ಅವರು ಯಾವಾಗ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಈಗ ಕಾದ್ ನೋಡ್ತಾ ಇದ್ದಾರೆ. ಸೊ ಯಾವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು ಅಂತ ಹೇಳಿ ದಿವ್ಯಾ, ಈಗ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಜೂನ್ 5ರಂದು ನಮಗೆ ಗೊತ್ತಿದ್ದಂಗೆ ರಾಜಕೀಯ ತೀರ್ಮಾನ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ನಡುವಿನ ರಾಜ್ಯ ಕೇಳ್ತಾರೆ.
ಹಾಗಾಗಿ ನಿನ್ನೆ ನುಣುಕೆರೆ ರಾಜ್ಯವನ್ನ ಏನು ದೂರವಾಣಿ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ 3 ದಿನಗಳು ಕೊಟ್ಟಿದ್ದಾರೆ. ಅಂದ್ರೆ ಜೂನ್ 1 ಮತ್ತು ಜೂನ್ 3 ಮತ್ತು ಜೂನ್ 5ರಂದು. ಆದ್ರೆ ಎಲ್ಲೋ ಕಡೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಜಾತಕದ ಪ್ರಕಾರ ಜೂನ್ 5 ಶುಕ್ರವಾರ ಏನಾದ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉತ್ತಮವಾದಂತಹ ಆಡಳಿತ ನಡೆಸಬಹುದು. ಜೊತೆಗೆ 2028ಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನಡುಗೆರೆ ಅಧ್ಯಯನಗಳು ಭವಿಷ್ಯವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ವಿಧಾನಸೌಧದ ಅವರು ಪ್ರಮಾಣ ವಚನ ಸ್ವೀಕಾರ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಈಗ ಹೆಚ್ಚಿನ ಮಾಹಿತಿ ಐದನೇ ತಾರೀಕು ಸಂಬಂಧಪಟ್ಟ ರಾಜ್ಯಪಾಲರನ್ನು ಭೇಟಿಯಾದಂತಹ ಈ ಒಂದು ಮಾಹಿತಿ ಕೂಡ ಎಲ್ಲರ ಒಂದು ಅವೈಲಬಿಲಿಟಿ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಜೂನ್ 1 ಮತ್ತು ಜೂನ್ 3 ಮತ್ತು ಜೂನ್ 5 ಅದರಲ್ಲಿ ಜೂನ್ 5ರಂದು ಎಸ್ ಗೋವಿಂದ್, ಆಗಿ ತಮ್ಮ ಮಾಹಿತಿಗಾಗಿ